ಮೊದಲನೇ ಕ್ವಶನ್ ನೋಡೋದಾದರೆ, ಉತ್ಖನನದಲ್ಲಿ ಮಣ್ಣಿನ ಪದರಗಳನ್ನು ಸರಿಸಲು ಯಾವ ಸಾಧನಗಳನ್ನು ಬಳಸುತ್ತಾರೆ? ಉತ್ಖನನದಲ್ಲಿ ಮಣ್ಣಿನ ಪದರಗಳನ್ನು ಸರಿಸಲು ಯಾವ ಸಾಧನಗಳನ್ನು ಬಳಸುತ್ತಾರೆ? ದೊಡ್ಡ ಯಂತ್ರಗಳನ್ನು ಬಳಸ್ತಾರಾ? ಇಲ್ಲ ಬ್ರಷು, ಕರಣೆ, ಚಾಕು, ಮರದ ಹಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸ್ತಾರಾ? ಇಲ್ಲ ಸ್ಫೋಟಕಗಳನ್ನು ಬಳಸ್ತಾರಾ? ಇಲ್ಲ ನೀರಿನ ಒತ್ತಡವನ್ನು ಬಳಸ್ತಾರ? ಯಾವುದನ್ನು ಬಳಸ್ತಾರೆ? ಉತ್ಖನನದಲ್ಲಿ ಮಣ್ಣಿನ ಪದರಗಳನ್ನು ಸರಿಸಲು ಬ್ರಷ್ಗಳನ್ನ, ಕರಣೆಗಳನ್ನ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸುತ್ತಾರೆ. ಉತ್ಖನನದಲ್ಲಿ ಸಿಗುವ ಯಾವ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ? ಉತ್ಖನನದಲ್ಲಿ ಸಿಗುವ ಯಾವ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ? ಕೇವಲ ಮಡಿಕೆ ಚೂರುಗಳನ್ನು? ಇಲ್ಲ ಮಡಿಕೆ ಚೂರುಗಳಾಗಿರ್ಬೋದು, ನಾಣ್ಯ, ಮಣಿ, ಅರಳು, ಎಲುಬು ಮುಂತಾದ ಅವಶೇಷಗಳನ್ನು? ಇಲ್ಲ ಕೇವಲ ನಾಣ್ಯಗಳನ್ನು ಮಾತ್ರನಾ? ಇಲ್ಲ ಕೇವಲ ಎಲುಬುಗಳನ್ನ ಮಾತ್ರನಾ? ಏನಾಗುತ್ತೆ ಇದಕ್ಕೆ ಆನ್ಸರ್? ಮಡಿಕೆ ಚೂರುಗಳು, ನಾಣ್ಯಗಳು, ಮಣಿಗಳು, ಅರಳುಗಳು, ಎಲುಬುಗಳು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಾಲಗಣನೆಯನ್ನು ಯಾವುದರಿಂದ ಆರಂಭಿಸಲಾಗುತ್ತದೆ? ಕಾಲಗಣನೆಯನ್ನು ಯಾವುದರಿಂದ ಆರಂಭಿಸಲಾಗುತ್ತದೆ? ಸಾಮಾನ್ಯ ದಿನದಿಂದನಾ? ಇಲ್ಲ ಮಹತ್ವಪೂರ್ಣ ದಿನದಿಂದನಾ? ಪ್ರತಿಯೊಬ್ಬರ ಹುಟ್ಟಿದ ದಿನದಿಂದನಾ? ಇಲ್ಲ ಯಾವುದೇ ದಿನದಿಂದನಾ? ಕಾಲಗಣನೆಯನ್ನು ಮಹತ್ವಪೂರ್ಣ ದಿನಗಳಿಂದ ಆರಂಭಿಸಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಾಲಗಣನೆಯನ್ನು ಏನೆಂದು ಕರೆಯುತ್ತೇವೆ? ಕಾಲಗಣನೆಯನ್ನು ಏನಂತ ಕರಿತೀವಿ? ವರ್ಷ ಅಂತ ಕರಿತೀವ? ಇಲ್ಲ ತಿಂಗಳು ಅಂತ ಕರಿತೀವ? ಇಲ್ಲ ಶಕ ಅಥವಾ ಶಕೆ ಅಂತ ಕರಿತೀವ? ಇಲ್ಲ ದಶಕ ಅಂತ ಕರಿತೀವ? ಏನಂತ ಕರಿತೀವಿ? ಕಾಲಗಣನೆಯನ್ನು ಶಕೆ ಅಂತ ಕರೆಯಲಾಗುತ್ತದೆ. ಏನಂತ ಕರಿತೀವಿ? ಶಕೆ ಅಂತ ಕರೆಯುತ್ತೇವೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಮಾನ್ಯಶತ ಕಾಲಾವಧಿಯು ಯಾವ ವರ್ಷದಿಂದ ಆರಂಭವಾಗುತ್ತದೆ? ಸಾಮಾನ್ಯಶತ ಕಾಲಾವಧಿಯು ಯಾವ ವರ್ಷದಿಂದ ಆರಂಭವಾಗುತ್ತದೆ? ಬುದ್ಧನ ಜನನದಿಂದ ಆರಂಭವಾಗುತ್ತಾ? ಇಲ್ಲ ಯೇಸು ಕ್ರಿಸ್ತರ ಬದುಕಿನ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದನಾ? ಇಲ್ಲ ಮೊಹಮ್ಮದ್ ಜನನದಿಂದನಾ? ಇಲ್ಲ ಯಾವುದು ಅಲ್ಲ ಅಂತನ? ಯಾವುದು ಇಲ್ಲಿ ಆನ್ಸರ್ ಆಗುತ್ತೆ? ಯೇಸು ಕ್ರಿಸ್ತನ ಬದುಕಿನ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಈ ಸಾಮಾನ್ಯ ಶತ ಆರಂಭವಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶತ 1336ರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅರ್ಥವೇನು? ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶತ 336ರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅರ್ಥ ಏನು? ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 336 ವರ್ಷಗಳು ಕಳೆದಿವೆ ಅಂತ ಅರ್ಥ ಕೊಡುತ್ತಾ? ಇಲ್ಲ 1336 ವರ್ಷಗಳ ಹಿಂದೆ ಯೇಸು ಜನಿಸಿದರು ಅಂತ ಅರ್ಥ ಕೊಡುತ್ತಾ? ಇಲ್ಲ 1336 ವರ್ಷದ ನಂತರ ಯೇಸು ಜನಿಸಿದರು ಅಂತ ಅರ್ಥ ಕೊಡುತ್ತಾ? ಇಲ್ಲ ಯೇಸು 1336 ವರ್ಷಗಳ ಕಾಲ ಬದುಕಿದ್ದರು ಅಂತ ಅರ್ಥವನ್ನು ಕೊಡುತ್ತಾ? ಏನು ಅರ್ಥವನ್ನು ಕೊಡುತ್ತೆ? ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅಂತ ಅರ್ಥವನ್ನು ಕೊಡುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಾಲಗಣನೆಯನ್ನು ಇನ್ನಿತರ ಯಾವ ಶಕೆಗಳಲ್ಲಿ ಮಾಡುತ್ತಾರೆ? ರಾಜರ ಆಳ್ವಿಕೆಯಲ್ಲ? ಇಲ್ಲ ಶಾಲಿವಾಹನ, ಗುಪ್ತ, ವಿಕ್ರಮ, ಇಜಿರಾದಲ? ಇಲ್ಲ ದೇವತೆಗಳ ಹೆಸರುಗಳ? ಇಲ್ಲ ನಕ್ಷತ್ರಗಳ ಹೆಸರುಗಳಿಂದನ? ಯಾವುದರಿಂದ? ಶಾಲಿವಾಹನ, ಗುಪ್ತ,
ವಿಕ್ರಮ ಇಜಿರ ಶಕೆಗಳಾಗಿ ಮಾಡುತ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಯಾವ ಶಕೆ ರೂಢಿಯಲ್ಲಿದೆ? ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಯಾವ ಶಕೆ ರೂಢಿಯಲ್ಲಿದೆ? ಯಾವ ಶಕೆ ರೂಢಿಯಲ್ಲಿದೆ? ವಿಕ್ರಮ ಶಕೆನಾ? ಇಲ್ಲ ಹಿಜ್ರಾ ಶಕೆನಾ? ಇಲ್ಲ ಸಾಮಾನ್ಯ ಶಕೆನಾ? ಇಲ್ಲ ಶಾಲಿವಾಹನ ಶಕೆನಾ? ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ರೂಢಿಯಲ್ಲಿದೆ. ಯಾವುದು ರೂಢಿಯಲ್ಲಿದೆ? ಸಾಮಾನ್ಯ ಶಕ ರೂಢಿಯಲ್ಲಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಒಂದು ಶತಮಾನವೆಂದರೆ ಎಷ್ಟು ವರ್ಷಗಳು? ಒಂದು ಶತಮಾನವೆಂದರೆ ಎಷ್ಟು ವರ್ಷಗಳು? 10 ವರ್ಷನಾ? ಇಲ್ಲ 50 ವರ್ಷನಾ? ಇಲ್ಲ 100 ವರ್ಷಗಳ? ಇಲ್ಲ 1000 ವರ್ಷಗಳ? ಒಂದು ಶತಮಾನ ಅಂದರೆ 100 ವರ್ಷಗಳು. ಅದನ್ನು ಶತಮಾನ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ನಾವು ಸಾಮಾನ್ಯ ಶತದ ಎಷ್ಟನೇ ಶತಮಾನದವರು? ನಾವು ಸಾಮಾನ್ಯ ಶತದ ಎಷ್ಟನೇ ಶತಮಾನದವರು? 20ನೇ ಶತಮಾನದವರ? ಇಲ್ಲ 21ನೇ ಶತಮಾನದವರ? ಇಲ್ಲ 22ನೇ ಶತಮಾನದವರ? ಇಲ್ಲ 23ನೇ ಶತಮಾನದವರ? ಎಷ್ಟನೇ ಶತಮಾನದವರು ನಾವು? ಹಾಗಾದರೆ 21ನೇ ಶತಮಾನದವರು ನಾವು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತವೆ? ಕೇವಲ ಕಂಠಪಾಠ ಮಾಡಲು ಅಂತನಾ? ಇಲ್ಲ ಘಟನೆಗಳು ನಡೆದ ಕಾಲಾನುಕ್ರಮ ತಿಳಿಸಲ? ಇಲ್ಲ ಭವಿಷ್ಯವನ್ನು ಊಹಿಸಲ? ಇಲ್ಲ ಹಣವನ್ನು ಗಳಿಸಲ? ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತವೆ? ಘಟನೆಗಳು ಮತ್ತು ಕಾಲಾನುಕ್ರಮವನ್ನು ತಿಳಿಸಲು ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇತಿಹಾಸವನ್ನು ಎಷ್ಟು ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು? 1, ಇಲ್ಲ 2, ಇಲ್ಲ 3, ಇಲ್ಲ 4? ಎಷ್ಟು ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು? ಇತಿಹಾಸವನ್ನು ಸಾಮಾನ್ಯವಾಗಿ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು ಅಂತ ಹೇಳ್ಬೋದಾಗಿದೆ.